ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಷ್ಠಾವಂತ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರುವಂತಹ ಮಹಾಂತೇಶ್ ಬೀಳಗಿ ಅವರ ಜೀವನ ಚರಿತ್ರೆ ಈ ವಿಡಿಯೋ ಮುಖಾಂತರ ತಿಳಿಯೋಣ. ದಯವಿಟ್ಟು ಯಾರು ಸ್ಕ್ರಿಪ್ಟ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಕಲಬುರಗಿ ಜಿಲ್ಲೆಯ ಅತ್ಯಂತ ಪ್ರಾಮಾಣಿಕ IAS ಅಧಿಕಾರಿ ಮಹಾಂತೇಶ್ ಬೀಳಗಿಯವರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಭೀಕರ ಕಾರು ಅಪಘಾತದಲ್ಲಿ ತನ್ನ ಸಹೋದರರೊಂದಿಗೆ ದುರ್ಮರಣ ಹೊಂದುತ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಅವರ ಜೀವನ ಚರಿತ್ರೆಗೆ ಹೋಗೋಣ. ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಒಂದೇ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಡದಂತಹ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು. ತನ್ನ ಪ್ರೀತಿಸುವ ಜನರು ಹೇಳಿರುವ ಮಾತು. ಅವರ ಪ್ರಾಮಾಣಿಕತೆ ಮತ್ತು ನಿಷ್ಠೆಗೆ ಒಂದು ಮನಕುಲುಕುವ ಕತೆ ಇದೆ. ಅವರು IAS ಆಗಲು ಕಾರಣವೇನು? ಅವರು ಯಾಕೆ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅದು ಈ ವಿಡಿಯೋ ಮುಖಾಂತರ ತಿಳಿಯೋಣ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಅವರಿಗೆ ಸುಮಾರು 5 ವರ್ಷವಿದ್ದಾಗ ತಮ್ಮ ತಂದೆಯನ್ನು ಮಹಾಂತೇಶ್ ಬೀಳಗಿ ಅವರು ಕಳೆದುಕೊಂಡರು. ಕಡು ಬಡತನದಲ್ಲಿ ಹುಟ್ಟಿದ ಇವರು ತನ್ನ ತಾಯಿ ಕೂಲಿ ನಾಲಿ ಮಾಡಿ ಇವರನ್ನು ಸಾಕುತ್ತಾರೆ. ಇತ್ತ ಬಡತನ ಒಂದಾದರೆ ಇತ್ತ ತಂದೆಯ ಕಳೆದುಕೊಂಡ ತಬ್ಬಲಿಯಾಗಿದ್ದರು. ತನ್ನ ತಾಯಿಗೆ ವಿಧವಾ ವೇತನ ಬರುತ್ತದೆ ಎನ್ನುವ ಮಾಹಿತಿ ಮಹಾಂತೇಶ್ ಬೀಳಗಿ ಅವರ ತಾಯಿಗೆ ತಿಳಿಯುತ್ತದೆ. ತಿಳಿದ ತಕ್ಷಣ ಅವರು ಅಧಿಕಾರಿಯ ಬಳಿ ಹೋಗಿ ತನ್ನ ಕಡು ಬಡತನದ ಜೀವನದ ಬಗ್ಗೆ ಹೇಳಿಕೊಂಡು ವಿಧವಾ ವೇತನಕ್ಕೆ ಮನವಿ ಮಾಡಿದರು. ಇಂದಿನ ಕಾಲದಲ್ಲಿ ವೇತನ ಕೇವಲ 25 ರೂಪಾಯಿ ಮಾತ್ರ ಬರುತ್ತಿತ್ತು. ಹೀಗಿರುವಾಗ ವಿಧವಾ ವೇತನ ಮಾಡಿಕೊಡಲು ಆ ಅಧಿಕಾರಿ ಸುಮಾರು 100 ರೂಪಾಯಿ ಲಂಚ ಬೇಡಿಕೆ ಇಡುತ್ತಾನೆ. ಈ ವಿಷಯ ತನ್ನ ಮಗನ ಬಳಿ ಬಂದು ಹೇಳಿಕೊಂಡಳು. ವಿಷಯ ತಿಳಿದಂಥ ಮಹಾಂತೇಶ್ ಬೀಳಗಿಯವರು ಅಂದೇ ತಾನು ಲಂಚ ಪಡೆಯದ ಅಧಿಕಾರಿಯಾಗಬೇಕೆಂದು ಅವರು ನಿರ್ಧರಿಸುತ್ತಾರೆ. ತಾನು IAS ಮಾಡಬೇಕು ಎಂದು ಛಲ ತೊಟ್ಟಂತ ಮಹಾಂತೇಶ್ ಬೀಳಗಿಯವರು ಕನ್ನಡ ಮಾಧ್ಯಮದಲ್ಲಿ ಓದಿದರು. MA ಬಳಿಕ ಕೇಂದ್ರ ಲೋಕ ಸೇವಾ ಆಯೋಗದ ಪರೀಕ್ಷೆಗೆ ತಯಾರಿ ನಡೆಸಿದರು. ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದಿದಂಥ ಮಹಾಂತೇಶ್ ಬೀಳಗಿ ಅವರು 2012ರಲ್ಲಿ IAS ಪಾಸ್ ಮಾಡುತ್ತಾರೆ. ಆ ಬಳಿಕ ವಿವಿಧ ಹುದ್ದೆಯನ್ನು ನಿರ್ವಹಿಸಿದವರು. ತಮ್ಮ ಸೇವಾ ಅವಧಿಯಲ್ಲಿ 1 ರೂಪಾಯಿ ಲಂಚ ಪಡೆಯದೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಸೇವೆಯಲ್ಲಿ ತಲ್ಲೀನರಾಗಿದ್ದರು. ಅದರಲ್ಲೂ ಕೊರೋನಾ ಸಮಯದಲ್ಲಿ ಓರ್ವ DC ಯಾಗಿದ್ದರೂ ಬೀದಿಗಿಳಿದು ಜನಸಾಮಾನ್ಯರಂತೆ ಕೆಲಸ ಮಾಡಿದರು. ದಾವಣಗೆರೆಯ ಜಿಲ್ಲಾಧಿಕಾರಿಯಾಗಿದ್ದಾಗ ಅವರು ಮಾಡಿದ ಸೇವೆಯಂತೂ ನಿಜಕ್ಕೂ ಜನಜನಿತೆ. ಇಂಥವರನ್ನು ಕಂಡು ಆ ದೇವರಿಗೂ ಅದೆಂಥ ಹೊಟ್ಟೆ ಉರಿಯೋ ಗೊತ್ತಿಲ್ಲ. ಕಲಬುರಗಿಯ ಜೀವರ್ಗಿ ಬಳಿ ನಡೆದ ಕಾರು ಅಪಘಾತದಲ್ಲಿ 2 ಸಹೋದರರೊಂದಿಗೆ ನಿನ್ನೆ ದುರ್ಮರಣ ಹೊಂದಿದ್ದಾರೆ. ಈ ವಿಷಯ ಕರ್ನಾಟಕದ ಜನತೆ ಅರಗಿಸಿಕೊಳ್ಳಲು ಸಾಧ್ಯವಾಗದ ಘಟನೆ. ನೋಡಿ, ನಿಷ್ಠಾವಂತ ಅಧಿಕಾರಿ ಸಿಗುವುದೇ ಅಪರೂಪ. ಅದರಲ್ಲೂ ಮಹಾಂತೇಶ್ ಬೀಳಗಿ ಅವರಂತಹ ನಿಷ್ಠಾವಂತ ಅಧಿಕಾರಿ ಸಿಗುವುದು ತುಂಬ ತೀರಾ ಅಪರೂಪವಾಗಿದೆ. ಮಹಾಂತೇಶ್ ಬೀಳಗಿಯವರು ನಮ್ಮನ್ನು ಅಗಲಿರುವುದು ನಮಗೆ ತುಂಬ ದುಃಖಕರ ಸಂಗತಿಯಾಗಿದೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆ ದೇವರತ್ರ ಬೇಡಿಕೊಳ್ಳೋಣ. ಮತ್ತೆ ಹುಟ್ಟಿ ಬಾ ಮಹಾಂತೇಶ್ ಬೀಳಗಿಯವರೇ. ಧನ್ಯವಾದಗಳು ನಿಮಗೆ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಇದೇ ಥರ ಹೆಚ್ಚಿನ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ತರುವುದಕ್ಕೆ ಪ್ರೋತ್ಸಾಹ ಸಿಕ್ಕಿದಂತಾಗುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಪ್ರೀತಿಯನ್ನು ತೋರಿಸಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಸ್ನೇಹಿತರೆ.